ಅಮ್ಮ ನೋವು ಆಪರೇಷನ್ ಆಗಿರೋ ತಲೆಗೆ ಯಾರಾದ್ರು ಹಂಗ್ ತಟ್ತಾರ ಸಾರಿ ಸರ್ ನೋವಾಯ್ತಾ ಇನ್ನೇನ್ ಮತ್ತೆ ನೋವಾಗ್ದೇ ಇರುತ್ತಾ ಸ್ವಲ್ಪ ನೀರ್ ಕೊಡು ಮೆಲ್ಲಿಗೆ ಸಾರಿ ಇವಳಿಗೆ ಬೇರೆ ಏನಾದ್ರೂ ಕೆಲಸ ಕೊಡ್ಬೇಕಲ್ಲ ಸತ್ಯ ವಾಶ್ರೂಮ್ಗೆ ಹೋಗ್ಬೇಕು ಅಲ್ಲಿವರೆಗೂ ಹೋಗೋಕೆ ಹೆಲ್ಪ್ ಮಾಡ್ತೀಯಾ ಹ್ಞೂ ಸರಿ ಬಾ ಅಮ್ಮ ನೋವು ಅಮ್ಮ ಅಯ್ಯೋ ಅಪ್ಪ ಹುಷಾರು ಚಿಕ್ಕಪ್ಪ ಚಿಕ್ಕಿ ಅಮ್ಮ ಓ ಸತ್ಯ ತುಂಬಾ ಕಷ್ಟ ಕೊಡ್ತಾ ಇದೀನಲ್ವಾ ಚೇಚೆ ಹಾಗೆಲ್ಲ ಏನೂ ಇಲ್ಲ ನೀನು ಆರಾಮಾಗಿ ನಿದ್ದೆ ಮಾಡು ಸಾರಿ ಅಂತ ಎಷ್ಟು ಬೇಡ್ಕೊಂಡ್ರು ನನ್ನ ಸತಾಯಿಸಿ ಸ್ಕೋಪ್ ತಗೋತ್ಯಾ ಇವಾಗಿದೆ ನಿನ್ಗೆ ನಾನು ಸಾರಿ ಕೇಳಕ್ಕೆ ಎಷ್ಟು ಪರದಾಡಿದ್ನೋ ನೀನು ನನ್ನ ಸೇವೆ ಮಾಡೋಕೆ ಅಷ್ಟೇ ಪರದಾಡಬೇಕು ಆಹಾ ಇವಾಗ ನನಗೆ ಸಮಾಧಾನ ಆಯಿತು ಇವಾಗ ಇವಳ ಹತ್ರ ಏನು ಮಾಡಿಸ್ಲಿ ಅಮ್ಮ ಅಯ್ಯೋ ಡಾಕ್ಟರ್ನ ಕರೀಲಾ ಬೇಡ ಸತ್ಯ ಅದು ಕಾಲು ತುಂಬ ನೋವ್ತಾ ಇದೆ ಯಾರಾದರೂ ಕಾಲು ಒತ್ತಿದ್ರೆ ಆ ನೋವು ಆದ್ರೂ ಕಡಿಮೆ ಆಗುತ್ತೆ ಯಾರಾದ್ರೂ ಯಾಕೆ ನಾನೇ ಒತ್ತುತ್ತೀನಿ ನೀನಾ ದ ಗ್ರೇಟ್ ಕೇಡಿ ಬೇಬಿ ನನ್ನ ಕಾಲು ಒತ್ತದ ಓವರಾಗಿ ಆಡ್ಬೇಡ ಈಗ ನಾನು ನಿನ್ ಬೆಸ್ಟ್ ಫ್ರೆಂಡ್ ಸತ್ಯ ಅಯ್ಯೋ ನಿಧಾನಕ್ಕೆ ಸತ್ಯ ನಿಧಾನಕ್ಕೆ ಈಗ ಬರಬೇಕು ದಾರಿಗೆ ಸತ್ಯ ಕೈಯೂ ನೋವ್ತಾ ಇದೆ ಚಿಕ್ಕಪ್ಪ ಅಪ್ಪ ಸತ್ಯ ಕೈ ಒತ್ತಿದ್ ಸಾಕು ಮತ್ತೆ ನೀರ್ ಕುಡಿಬೇಕು ಅನ್ನಿಸ್ತಾ ಇದೆ ನೀರ್ ತಾನೆ ಕೊಡ್ತೀನಿ ಸತ್ಯ ನೀರೇನೋ ಕೊಡ್ತೀಯ ಜಾಸ್ತಿ ನೀರ್ ಕುಡಿದ್ರೆ ನಾನು ಮತ್ತೆ ವಾಶ್ರೂಮ್ಗೆ ಹೋಗ್ಬೇಕು ನೀನ್ ನನ್ನ ಅಲ್ಲಿ ಕರ್ಕೊಂಡೋಗಿ ಪಾಪ ಬಾಗ್ಲತ್ರ ವೇಟ್ ಮಾಡಬೇಕು ನನ್ ಯೋಚನೆ ಬಿಡು ನೀನ್ ಆರಾಮಾಗಿರು ಅಷ್ಟೇ ಹಾಗಂತ್ಯ ಹಾಗಿದ್ರೆ ಸರಿ ಮೊದಲು ನಾನು ಹಣ್ಣು ತಿಂತೀನಿ ಆಮೇಲೆ ನೀರು ಕುಡಿತೀನಿ ಸರಿ ಇನ್ನೊಂದು ನನ್ನ ಕ್ಷಮಿಸೋ ಅಮೂಲ್ ಬೇಬಿ ನನ್ನಿಂದ ನೀನು ಈ ಪರಿಸ್ಥಿತಿಲಿರೋ ಹಾಗಾಯ್ತು ಪಾಪ ನೀನು
ನೀವ್ ಮನೆಗೆ ಹೋಗಿ, ನಾನು ಇಲ್ಲೇ ಇದ್ದು ನೋಡ್ಕೋತೀನಿ. ಹೇಳಿಪ್ಪ. ಲೋ ಮಗನೇ, ಸತ್ಯ ಪಾಪದ ಹುಡುಗಿ ಕಣ. ಅವಳು ತುಂಬ ಇನ್ನೋಸೆಂಟು. ಏನೋ ಪಾಪದ ಹುಡುಗಿನ? ಇನ್ನೋಸೆಂಟಾ? ಹೌದು. ಅಪ್ಪ, ಹೊಗಳ್ಬೇಕು ನಿಜ, ಆದರೆ ಹೊಂದಿಸಿ ಬರೀರಿ ಕಾಲಮ್ ಥರ ಯಾವುದೋ ಪದನ ಇನ್ಯಾರಿಗೋ ಹೊಂದಿಸಿ ಹೊಗಳ್ಬಾರ್ದು. ಹಾಗಲ್ವೋ? ಇನ್ನೇನಪ್ಪ, ಅವಳನ್ನ ಹೊಗಳಕ್ಕೆ ಇನ್ಯಾವುದೋ ಪದನೂ ಸಿಗ್ಲಿಲ್ವಾ? ಪಾಪದವ್ ನಾನು ಅವಳನ್ನ ಸಮಾಧಾನ ಪಡಿಸೋಕ್ಕೆ ಎಷ್ಟು ಪಜಿತಿ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಅದೇನೇ ಇರಲಿ ಕಣೋ, ನಮ್ಮನ್ನು ಕ್ಷಮಿಸಬೇಕಾಗಿರೋಳು ಅವಳು. ಅಂಥದ್ರಲ್ಲಿ ಅವಳಿಗೆ ಮತ್ತೆ ಸಂಕಟ ಕೊಡೋದು ಸರಿಯಲ್ಲ ಕಣ. ನೀನು ಹುಷಾರಾಗಲಿ ಅಂತ ದೇವಸ್ಥಾನದಿಂದ ದೇವರ ದಾರ ತಂದು ಕಟ್ಟಿದ್ಲು. ಆ ಕಾಳಜಿಯಲ್ಲಿ ಅಷ್ಟೊಂದು ಮುಗ್ಧತೆ ಇದೆ. ಯಾವ ಹುಡುಗಾಟನೂ ಅತಿಯಾಗಬಾರ್ದು ಮಗನೇ. ಅವಳನ್ನ ಜಾಸ್ತಿ ಸತಾಯಿಸ್ಬೇಡ್ವೋ. ಅಪ್ಪ, ಆಗಲ್ಲ, ಇನ್ನು ಸ್ವಲ್ಪ ಹೊತ್ತು. ಬೇಡ, ಸ್ವಲ್ಪ ಅಂತ ಹೋಗಿ ಅವಳು ಮುಂದೆ ಅಲ್ಪ ಆಗಬೇಡ. ನೋಡು, ತಪ್ಪು ಮಾಡಿದ್ದೀವಿ. ಅವಳು ನಮ್ಮನ್ನ ಕ್ಷಮಿಸಿಲ್ಲ ಅಂತಂದ್ರು ಕೋಪ ಮಾಡ್ಕೋಬಾರ್ದು ಅಲ್ವಾ? ತಪ್ಪು ಮೇಲೆ ತಪ್ಪು ಆಗೋದು ಬೇಡ ಕಣೋ. ತನ್ನಿಂದಾನೇ ನಿನಗೆ ಹೀಗಾಗಿರಬಹುದು ಅಂತ ಅವಳು ಎಷ್ಟು ನೊಂದುಕೊಂಡಿದ್ದಾಳೆ ಗೊತ್ತಾ? ಅವಳು ಭಾವನೆಗಳ ಜೊತೆ ಆಟ ಆಡೋದು ಸರಿ ಇಲ್ಲ ಕಣಪ್ಪ. ಏನಾಯ್ತು? ಕೇಳಿಸ್ತಿದೆ ತಾನೇ? ಹಾ, ಕೇಳಿಸ್ತಿದೆಪ್ಪ. ನೋಡೋ, ಒಂದು ಹೆಣ್ಣು ಏನು ಬೇಕಾದರೂ ಸಹಿಸ್ಕೋತಾಳೆ, ಆದ್ರೆ ಮತ್ತೊಬ್ಬರು ತನ್ನ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನ ಸಹಿಸ್ಕೊಳ್ಳೋದಿಲ್ಲ ಕಣೋ. ನಿನ್ನ ಹುಡುಗಾಟಿಗೆ ಮೋಸ ಅನಿಸ್ಕೊಳ್ಳೋ ಹಂತಕ್ಕೆ ತಲುಪೋದು ಬೇಡ.